ಸ್ನೇಹಿತರೆ, ಪ್ರತಿ ಬಾರಿ ಮಳೆಯಿಂದ IPL ಪಂದ್ಯ ರದ್ದಾದಾಗ BCCIಗೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? 100 ರಿಂದ 150 ಕೋಟಿ ರೂಪಾಯಿ. ಸಾಲದಕ್ಕೆ ಪ್ರತಿ IPLನಲ್ಲೂ ಈ ಥರ 3 ರಿಂದ 4 ಮ್ಯಾಚ್ಗಳು ಮಳೆಗೆ ಆಹುತಿ ಆಗ್ತಾನೆ ಇರ್ತವೆ. ಅಲ್ಲಿಗೆ ಪ್ರತಿ ಸೀಸನ್ಗೆ BCCI 400 ರಿಂದ 600 ಕೋಟಿ ರೂಪಾಯಿ ಲಾಸ್ ಆಗತ್ತೆ. ಆದ್ರೆ ಇಷ್ಟೊಂದು ನಷ್ಟ ಆದ್ರೂ ಕ್ರಿಕೆಟ್ ಸ್ಟೇಡಿಯಂಗಳಿಗೆ ಮೇಲ್ಛಾವಣಿ ಹಾಕಿಸಲ್ಲ ಯಾಕೆ? ಮುಚ್ಚಿದ ಸ್ಟೇಡಿಯಂಗಳಲ್ಲಿ ಯಾಕೆ ಕ್ರಿಕೆಟ್ ಆಡಿಸಲ್ಲ? ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಅಂತ ಹೇಳ್ಕೊಳ್ಳೋ BCCI ಇಷ್ಟು ಸಿಂಪಲ್ ವಿಚಾರ ಯಾಕೆ ತಲೆಗೆ ಹಾಕೋತಿಲ್ಲ? ಅಥವಾ ಇದ್ರ ಹಿಂದೆ ಬೇರೆಯದೇ ಕಾರಣ ಇದೆಯಾ? ಬನ್ನಿ, ಕ್ರಿಕೆಟ್ ಜಗತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗೆ ಇವತ್ತು ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಮಸ್ತ್ಮಗ.comಗೆ ಸ್ವಾಗತ. RCBಗೆ ವರುಣಾಘಾತ, ಟಾಪ್ 2 ಕನಸಿಗೆ ಸಂಕಷ್ಟ. ಸ್ನೇಹಿತರೆ, ಭಾರತ ಪಾಕ್ ಸಂಘರ್ಷದಿಂದ ಬರೋಬ್ಬರಿ 9 ದಿನಗಳ ಬ್ರೇಕ್ ನಂತರ ಶುರುವಾಗಬೇಕಿದ್ದ IPL 10ನೇ ದಿನ ಕೂಡ ಆರಂಭ ಆಗಿಲ್ಲ. ಬೆಂಗಳೂರಿನಲ್ಲಿ ದಿಢೀರ್ ಅಂತ ಸುರಿದ ಮಳೆ ಕಾರಣ RCB ವರ್ಸಸ್ KKR ಪಂದ್ಯ ಸಡನ್ ಆಗಿ ರದ್ದಾಗಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ RCB ಟಾಪ್ 2 ತಂಡವಾಗಿ ಆಯ್ಕೆಯಾಗೋಕಿದು ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು. ಆದ್ರೆ ವರುಣನ ಅವಕೃಪೆಯಿಂದ RCB ಇಕ್ಕಟ್ಟಿಗೆ ಸಿಲುಕಿದೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ RCBಯ ಮನೆ ಮಗ ವಿರಾಟ್ ಕೊಹ್ಲಿ ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ್ರು. ಹೀಗಾಗಿ ಕೊಹ್ಲಿಗೆ ವಿಶೇಷ ಗೌರವ ನೀಡಬೇಕಂತ RCB ಅಭಿಮಾನಿಗಳೆಲ್ಲ ಬಿಳಿ ಬಣ್ಣದ ಟೆಸ್ಟ್ ಜರ್ಸಿ ಹಾಕೊಂಡು ಬಂದಿದ್ರು. ಇಡೀ ಚಿನ್ನಸ್ವಾಮಿ ಹಾಲಿನ ಸಾಗರದಂತೆ ಕಾಣ್ತಿತ್ತು. ಆದ್ರೆ ಧೋ ಅಂತ ಮಳೆ ಸುರಿದು ಹಾಲೆಲ್ಲ ನೀರಾಗಿದೆ. ಕ್ರಿಕೆಟ್ ವಿಲನ್ ಮಳೆ, ಪ್ರತಿ ವರ್ಷ 1000 ಕೋಟಿ ನಷ್ಟ. ಸ್ನೇಹಿತರೆ, ಈ ಥರ ಮಳೆಯಿಂದ ಮ್ಯಾಚ್ ರದ್ದಾಗೋದು ಕ್ರಿಕೆಟ್ ಅಭಿಮಾನಿಗಳಿಗೇನೋ ಹೊಸದಲ್ಲ. ಇಡೀ ಸೃಷ್ಟಿಗೆ ನೀರುಣಿಸುವ ವರುಣದೇವ ಕ್ರಿಕೆಟ್ ಪಾಲಿಗೆ ಮಾತ್ರ ಮೋಸ್ಟ್ ಹೇಟೆಡ್ ವಿಲನ್. ಇಂಟರ್ನ್ಯಾಷನಲ್ ಕ್ರಿಕೆಟ್ IPL ಸೇರಿ ಪ್ರತಿ ವರ್ಷ ಏನಿಲ್ಲ ಅಂದ್ರೂ 8 ರಿಂದ 10 ಪಂದ್ಯಗಳು ಮಳೆಯಿಂದ ಕ್ಯಾನ್ಸಲ್ ಆಗ್ತವೆ. ಕ್ಲೈಮೇಟ್ ಚೇಂಜ್ನಿಂದ ಇದಿನ್ನೂ ಜಾಸ್ತಿ ಆಗ್ತಿದೆ. 2018ರಲ್ಲಿ ಬ್ರಿಟನ್ ಸಂಸ್ಥೆಯೊಂದು ಸಲ್ಲಿಸಿದ ಗೇಮ್ ಚೇಂಜರ್ ಅನ್ನೋ ವರದಿ ಪ್ರಕಾರ 2000ನೇ ಇಸ್ವಿಯಿಂದ ಈಚೆಗೆ ಇಂಗ್ಲೆಂಡ್ನಲ್ಲಿ ಮಳೆ ಆಬಾಧಿತ ಪಂದ್ಯಗಳ ಸಂಖ್ಯೆ 27% ಏರಿಕೆಯಾಗಿದೆ. 2019ರ ವಿಶ್ವಕಪ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. 4 ಮಹತ್ವದ ವಿಶ್ವಕಪ್ ಪಂದ್ಯ ಮಳೆಯಿಂದ ರದ್ದಾಗಿದ್ವು. ಇನ್ನು 4ರಲ್ಲಿ ಓವರ್ ಕಡಿಮೆ ಮಾಡಿ ಆಡಿಸಲಾಗಿತ್ತು. ಸೆಮಿಫೈನಲ್ನಂತೂ ಮಳೆಯಿಂದ ಭಾರತಕ್ಕೆ ಭಾರೀ ಮೋಸನೇ ಆಗಿತ್ತು. ಮೊದಲ ಇನ್ನಿಂಗ್ಸ್ ಮುಗಿದಾಗ ಭಾರತ ಟಾಪ್ನಲ್ಲಿತ್ತು. ಈಸಿಯಾಗಿ ನ್ಯೂಜಿಲೆಂಡ್ನ ಬೀಟ್ ಮಾಡೋ ಥರ ಕಾಣಿಸ್ತಿತ್ತು. ಆದರೆ ಮಳೆ ಬಂದು ಭಾರತದ ಇನ್ನಿಂಗ್ಸ್ 2ನೇ ದಿನ ಶುರುವಾದಾಗ ಕಂಡೀಷನ್ ಕಂಪ್ಲೀಟ್ ಬದಲಾಗಿ ಭಾರತ ಸೆಮಿಫೈನಲ್ಗೆ ಸೋಲಬೇಕಾಗಿ ಬಂತು. ಹೀಗಾಗಿ ಇತ್ತೀಚೆಗೆ ಮಳೆನ ಪ್ರೆಡಿಕ್ಟ್ ಮಾಡೋದೇ ಕಷ್ಟ ಆಗಿದೆ. ಈ ಥರ ಪ್ರತಿ ವರ್ಷ ಏನಿಲ್ಲ ಅಂದ್ರೂ 1000 ರಿಂದ 1200 ಕೋಟಿ ಕ್ರಿಕೆಟ್ ನಷ್ಟ ಆಗ್ತಿದೆ. ಇದೆಲ್ಲ ನೋಡಿದಾಗ ಎಲ್ರಿಗೂ ಸಹಜವಾಗಿ ಅನ್ಸೋದು, ಯಾಕೆ ಟೆನ್ನಿಸ್, ಹಾಕಿ, ಬೇಸ್ಬಾಲ್ ಥರ ಕ್ರಿಕೆಟ್ನ ಮುಚ್ಚಿದ ಸ್ಟೇಡಿಯಂಗಳಲ್ಲಿ ಆಡಿಸಬಾರ್ದು? ಮಳೆ ಬಂದ ತಕ್ಷಣ ಇಡೀ ಗ್ರೌಂಡ್ ಕವರ್ ಆಗುವಂತೆ, ಮಳೆ ಇಲ್ಲದಾಗ ವಾಪಸ್ ಕ್ಲೋಸ್ ಆಗುವಂತೆ ಯಾಕೆ ರಿಟ್ರಾಕ್ಟಬಲ್ ರೂಫ್ ವ್ಯವಸ್ಥೆ ಮಾಡಿಸಬಾರ್ದು ಅನ್ಸುತ್ತೆ. ಇದರಿಂದ ಮಳೆ ಕಾಟ ತಪ್ಪುತ್ತೆ, ಆಟಗಾರರಿಗೂ ಚಿಂತೆ ಇರಲ್ಲ, ಅಭಿಮಾನಿಗಳಿಗೂ ಖುಷಿ, ಟಿವಿಯವರಿಗೂ ದುಡ್ಡು ಬರುತ್ತೆ, ಕ್ರಿಕೆಟ್ ಮಂಡಳಿಗೂ 100 ಕೋಟಿ ಆದಾಯ ಕೈತಪ್ಪೋದು ನಿಲ್ಲುತ್ತೆ. ಆದ್ರಿದು ಹೇಳಿದಷ್ಟು ಈಸಿ ಇಲ್ಲ ಅಂತಾರೆ ಕ್ರಿಕೆಟ್ ತಜ್ಞರು. ಬೃಹತ್ ಜಾಗ ಕವರ್ ಮಾಡೋದು ಕಷ್ಟ. ಸ್ನೇಹಿತರೆ, ಕ್ರಿಕೆಟ್ ಸ್ಟೇಡಿಯಂಗಳಿಗೆ ರೂಫ್ ಹಾಕಿಸೋಕೆ ಎದುರಾಗೋ ಮೊದಲ ದೊಡ್ಡ ಸವಾಲು ಅಂದ್ರೆ ಕ್ರಿಕೆಟ್ ಸ್ಟೇಡಿಯಂಗಳ ಗಾತ್ರ. ಟೆನ್ನಿಸ್ ಕ್ರೀಡಾಂಗಣ 10 ಮೀಟರ್ ಅಗಲ, 25 ಮೀಟರ್ ಉದ್ದ ಇರ್ತವೆ. ಸ್ಟೇಡಿಯಂನ ಒಂದು ಅಂಚಿಂದ ಮತ್ತೊಂದು ಅಂಚಿಗೆ ಹೆಚ್ಚೆಂದ್ರೆ 50 ಮೀಟರ್ ಮೇಲ್ಛಾವಣಿ ಆದ್ರೆ ಸಾಕು. ಆದ್ರೆ ಕ್ರಿಕೆಟ್ ಸ್ಟೇಡಿಯಂ ಗಜಕಾಯಿ, ಕೇವಲ ಮಧ್ಯ ಪಿಚ್ನಿಂದ ಬೌಂಡರಿನೇ 60 ರಿಂದ 70 ಮೀಟರ್ ದೂರ ಇರುತ್ತೆ. ಹೀಗಾಗಿ ಪ್ರೇಕ್ಷಕರ ಗ್ಯಾಲರಿ ಸೇರಿದಂತೆ ಇಡೀ ಸ್ಟೇಡಿಯಂ ಕವರ್ ಮಾಡಬೇಕಂದ್ರೆ 130 ರಿಂದ 150 ಮೀಟರ್ ವಿಸ್ತಾರದ ರೂಫ್ ಬೇಕು. ಹೆಚ್ಚು ಕಡಿಮೆ ಟೆನ್ನಿಸ್ ಕ್ರೀಡಾಂಗಣದ 3 ಪಟ್ಟು ಮೇಲ್ಛಾವಣಿ ಕವರ್ ಆಗಬೇಕು. ಜೊತೆಗೆ ರೂಫ್ಗೆ ಮಧ್ಯದಲ್ಲಿ ಯಾವುದೇ ಸಪೋರ್ಟ್ ಇರಲ್ಲ. 10 ರಿಂದ 11 ಸಾವಿರ ಟನ್ ತೂಕ ಇರುತ್ತೆ. ಹೀಗಾಗಿ ಸ್ಟ್ರಕ್ಚರಲಿ ಇದು ಅತ್ಯಂತ ಚಾಲೆಂಜಿಂಗ್ ಕೆಲಸ, ಜೊತೆಗೆ ಡೇಂಜರಸ್ ಕೂಡ. ಹೀಗೆ ಹೇಳಿದ ತಕ್ಷಣ ಕೆಲವೊಬ್ರು ಬೇಸ್ಬಾಲ್ ಗ್ರೌಂಡ್ಗಳು ಕೂಡ ದೊಡ್ಡದಿರುತ್ತಲ್ಲ, ಮತ್ತೆ ಅಲ್ಲಿ ಹೇಗೆ ಅಷ್ಟು ದೊಡ್ಡ ರೂಫ್ ಹಾಕ್ತಾರೆ ಅಂತ ಕೇಳ್ಬೋದು. ಹೌದು ಸ್ನೇಹಿತರೆ, ಬೇಸ್ಬಾಲ್ ಗ್ರೌಂಡ್ ಕೂಡ ದೊಡ್ಡದು, ಆದ್ರೆ ಕ್ರಿಕೆಟ್ ಸ್ಟೇಡಿಯಂಗಳಷ್ಟು ವಿಶಾಲವಾಗಿರಲ್ಲ. 20 ರಿಂದ 30 ಮೀಟರ್ ಚಿಕ್ಕದಾಗಿರ್ತವೆ. ಅಲ್ಲದೆ ಬೇಸ್ಬಾಲ್ ಗ್ರೌಂಡ್ಗಳು ಕ್ರಿಕೆಟ್ ಥರ ಮೊಟ್ಟೆ ಆಕಾರದಲ್ಲಿ ಅಥವಾ ವೃತ್ತಾಕಾರದಲ್ಲಿ ಇರಲ್ಲ, ಡೈಮಂಡ್ ಶೇಪ್ ನಲ್ಲಿ ಇರ್ತವೆ. ಜೊತೆಗೆ ನೀವು ನೋಡಿರ್ಬೋದು, ಬೇಸ್ಬಾಲ್ ಅಲ್ಲಿ 90 ಡಿಗ್ರಿಯಿಂದ 120 ಡಿಗ್ರಿ ಮಾತ್ರ ಪ್ಲೇಯಿಂಗ್ ಏರಿಯಾ ಇರುತ್ತೆ. ಕ್ರಿಕೆಟ್ ರೀತಿ 360 ಡಿಗ್ರಿ ಇರಲ್ಲ. ಹೀಗಾಗಿ ಇವೆರಡು ಅಂಚಿನ ನಡುವೆ ಸಪೋರ್ಟಿಂಗ್ ಪ್ಯಾನೆಲ್ ಹಾಕಿ ರೂಫ್ ಹಾಕೋದು ಸುಲಭ. ಆದ್ರೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಎಂಟೈರ್ ಗ್ರೌಂಡ್ ಅನ್ನೇ ಕವರ್ ಮಾಡಬೇಕು.
ಹೀಗಾಗಿ ಎಂಜಿನಿಯರಿಂಗ್ ಅಲ್ಲಿ ಇದು ಅತ್ಯಂತ ಕಠಿಣ ಕೆಲಸ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ 3 ನೈಟ್ 4 ಡೇಸ್ ಟ್ರಿಪ್. ಇದು ಆಫರ್ ಪ್ರೈಸ್ ಕೇವಲ 32,500 ರೂಪಾಯಿ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೇಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 25ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರಿ ಖರ್ಚು ಬಿಸಿಸಿಐ ಕೈಲೂ ಆಗಲ್ಲ ಸ್ನೇಹಿತರೆ. ಹಾಗಂತ ಕ್ರಿಕೆಟ್ ಗ್ರೌಂಡ್ಗಳಿಗೆ ರಿಟ್ರಾಕ್ಟಬಲ್ ರೂಫ್ ಅಳವಡಿಸೋದು ಸಾಧ್ಯನೇ ಇಲ್ಲ ಅಂತಿಲ್ಲ. ಆಸ್ಟ್ರೇಲಿಯಾದ ಮೆಲ್ಬರ್ನ್ನ ಡಾಕ್ಲ್ಯಾಂಡ್ಸ್ ಸ್ಟೇಡಿಯಂ ಅಥವಾ ಮಾರ್ವೆಲ್ ಸ್ಟೇಡಿಯಂನಲ್ಲಿ ರಿಟ್ರಾಕ್ಟಬಲ್ ರೂಫ್ ಇದೆ. ಇಲ್ಲಿ ಕ್ರಿಕೆಟ್ ಆಡ್ತಾರೆ, ಆದ್ರೆ ಇದನ್ನ ಅಳವಡಿಸೋಕೆ ಭಾರಿ ಖರ್ಚಾಗತ್ತೆ. ಯಾಕಂದ್ರೆ ಅಷ್ಟು ಬಲವಾದ ಸಪೋರ್ಟ್ ಸ್ಟ್ರಕ್ಚರ್ಗಳನ್ನ ಕೊಡ್ಬೇಕಾಗತ್ತೆ, ಅತ್ಯಾಧುನಿಕ ಟೆಕ್ನಾಲಜಿಗಳನ್ನ ಬಳಸಬೇಕಾಗತ್ತೆ, ಕಂಪ್ಲೀಟ್ಲಿ ಬೇರೆಯದೇ ತರದ ಎಂಜಿನಿಯರಿಂಗ್ ವಿನ್ಯಾಸ ನೀಡಬೇಕಾಗತ್ತೆ. ಇದಕ್ಕೆ ಸಿಕ್ಕಾಬಟ್ಟೆ ಖರ್ಚಾಗುತ್ತೆ. ಕೆಲ ವರದಿಗಳ ಪ್ರಕಾರ ಇಡೀ ಸ್ಟೇಡಿಯಂ ನಿರ್ಮಾಣದ ದುಪ್ಪಟ್ಟು ಹಣ ಈ ರೀತಿ ರಿಟ್ರಾಕ್ಟಬಲ್ ರೂಫ್ ಅಳವಡಿಸೋಕೆ ಬೇಕಾಗತ್ತೆ. ಹೋಲಿಕೆಗೆ ಹೇಳ್ಬೇಕಂದ್ರೆ ಟೊರೊಂಟೋದ ರೋಜರ್ಸ್ ಸೆಂಟರ್ ಅನ್ನೋ ಬೇಸ್ಬಾಲ್ ಗ್ರೌಂಡ್ಗೆ ಇಂಥ ವ್ಯವಸ್ಥೆ ಅಳವಡಿಸೋಕೆ ಬರೋಬ್ಬರಿ $500 ಮಿಲಿಯನ್ ಅಂದ್ರೆ 4,250 ಕೋಟಿ ರೂಪಾಯಿ ಖರ್ಚಾಗಿದೆ. ಆಸ್ಟ್ರೇಲಿಯಾದ ಇದೇ ಮಾರ್ವೆಲ್ ಸ್ಟೇಡಿಯಂಗೆ ಕೂಡ 2,500 ಕೋಟಿ ಖರ್ಚಾಗಿದೆ. ಆದ್ರೆ ಈ ಸ್ಟೇಡಿಯಂನ ಕೇವಲ ಕ್ರಿಕೆಟಿಗಷ್ಟೇ ಬಳಸಲ್ಲ. ಫುಟ್ಬಾಲ್, ಆಸ್ಟ್ರೇಲಿಯನ್ ಫುಟ್ಬಾಲ್, ರಗ್ಬಿ ಹೀಗೆ ಹೂಡಿಕೆಗೆ ತಕ್ಕಷ್ಟು ಆದಾಯ ತೆಗೆಯೋಕೆ ಇದ್ದಬದ್ದ ಸ್ಪೋರ್ಟ್ಸ್ಗಳನ್ನೆಲ್ಲ ಆಡಿಸ್ತಾರೆ. ನಮ್ಮ ಕ್ರಿಕೆಟ್ ಮಂಡಳಿಗಳು ಅದರಲ್ಲೂ ಶ್ರೀಮಂತ ಸಂಸ್ಥೆ ನಿಜ, ಆದ್ರೆ ಒಂದು ಸ್ಟೇಡಿಯಂಗೆ ಸಾವಿರಾರು ಕೋಟಿ ಸುರಿಯೋವಷ್ಟು ಶ್ರೀಮಂತ ಅಲ್ಲ. ಜೊತೆಗೆ ನಮ್ಮಲ್ಲಿ ಕಾಸ್ಟ್ ವರ್ಸಸ್ ಬೆನಿಫಿಟ್ ನೋಡಿದಾಗ ಕೂಡ ಇಷ್ಟೊಂದು ಹಣ ಹೂಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಎಷ್ಟೇ ಮಳೆಯಿಂದ ಕ್ರಿಕೆಟ್ ತೊಂದರೆಯಾಗುತ್ತೆ ಅಂದ್ರೂ ಇಡೀ ಟೂರ್ನಮೆಂಟ್ ಏನು ಕ್ಯಾನ್ಸಲ್ ಆಗಲ್ಲ. 1-2 ಪಂದ್ಯಕ್ಕೆ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೋಸ್ಕರ ಇಷ್ಟೊಂದು ದುಡ್ಡು ಸುರಿಬೇಕಿಲ್ಲ. ಪಿಚ್ಗೆ ಬೇಕು ಗಾಳಿ. ಜೊತೆಗೆ ಸ್ನೇಹಿತರೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ರಿಕೆಟ್ ಪ್ರಕೃತಿಯೊಂದಿಗೆ ಬೆರೆತು ಆಡುವಂತಹ ಅಥವಾ ವಿಕಸನ ಆಗಿರುವಂತಹ ಕ್ರೀಡೆ. ಇಲ್ಲಿ ಮಳೆ, ಚಳಿ, ಬಿಸಿಲು, ಗಾಳಿ ಪ್ರತಿಯೊಂದು ಕೂಡ ಒಂದೊಂದು ರೋಲ್ ನಿಭಾಯಿಸುತ್ತೆ. ಮೋಡ ಕವಿದ ವಾತಾವರಣ ಇದ್ರೆ ಚೆಂಡು ಸ್ವಿಂಗ್ ಆಗತ್ತೆ, ಪ್ರಖರ ಬಿಸಿಲು ಬಿದ್ರೆ ಸ್ಪಿನ್ ಆಗತ್ತೆ. ಹೀಗೆ ಪ್ರಕೃತಿಯ ಪ್ರತಿಯೊಂದು ಅಂಶ ಕೂಡ ಇಲ್ಲಿ ಆಟದ ಭಾಗ. ಅದರಲ್ಲೂ ಪಿಚ್ಗೆ ಗಾಳಿ, ಬೆಳಕು ತುಂಬಾ ಇಂಪಾರ್ಟೆಂಟ್. ಕಂಡೀಷನ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಆಟದ ಮೇಲೆ ಭಾರಿ ಪರಿಣಾಮ ಬೀರುತ್ತೆ. ಸ್ಟೇಡಿಯಂ ಅಲ್ಲಿ ಗಾಳಿ ಆಡದೆ ವೆಂಟಿಲೇಷನ್ ಆಗದೇ ಇದ್ರೆ ತೇವಾಂಶ ಹೆಚ್ಚೋ ಸಾಧ್ಯತೆ ಇರುತ್ತೆ. ಇದರಿಂದ ಬೌಲಿಂಗ್ ಕಷ್ಟ ಆಗತ್ತೆ. ನಿಯಮದ ಸಮಸ್ಯೆ. ಇನ್ನು ಕ್ರಿಕೆಟ್ ನಲ್ಲಿ ದೊಡ್ಡ ದೊಡ್ಡ ಸಿಕ್ಸರ್ ಗಳನ್ನ ಬಾರಿಸ್ತಾರೆ. ಎಷ್ಟೋ ಸಲ ಈ ಸಿಕ್ಸರ್ ಗಳು ಸ್ಟೇಡಿಯಂನ ಮೇಲ್ಛಾವಣಿಗೂ ಎತ್ತರಕ್ಕೆ ದಾಟಿ ವಾಪಸ್ ಬರ್ತವೆ. ಆದ್ರೆ ರೂಫ್ ಇದ್ದಾಗ ಚೆಂಡು ತಾಗಿದ್ರೆ ಅದನ್ನ ಏನಂತ ಕನ್ಸಿಡರ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಬಿಗ್ ಬ್ಯಾಶ್ ಲೀಗ್ ನಲ್ಲಿ ಆತರ ಆದ್ರೆ 6 ಕೊಡಬೇಕು ಅನ್ನೋ ನಿಯಮ ಇತ್ತು. ಆದ್ರೆ ಕೆಲವೊಮ್ಮೆ ಕ್ಯಾಚ್ ಆದಾಗ ಕೂಡ ಚೆಂಡು ಅಷ್ಟು ಎತ್ತರಕ್ಕೆ ಹೋಗಿ ಬಂದಿರೋ ಉದಾಹರಣೆ ಇದೆ. ಇತ್ತೀಚೆಗಂತೂ ಮಾಡರ್ನ್ ಬ್ಯಾಟರ್ಗಳು ಪದೇ ಪದೇ ಚೆಂಡನ್ನ ಎತ್ತರಕ್ಕೆ ಬಾರಿಸ್ತಾರೆ. ಹೀಗಾಗಿ ಇದರಿಂದ ನಿಯಮದಲ್ಲಿ ಗೊಂದಲ ಉಂಟಾಗಬಹುದು. ಇದೇ ಕಾರಣಕ್ಕೆ 2022ರ ವಿಶ್ವಕಪ್ ಅಲ್ಲಿ ಐಸಿಸಿ ಮಾರ್ವೆಲ್ ಸ್ಟೇಡಿಯಂ ಅಲ್ಲಿ ಪಂದ್ಯ ನಡೆಸೋಕೆ ಒಪ್ಪಿರ್ಲಿಲ್ಲ. ಹೀಗಾಗಿ ಮಳೆಯಿಂದ ಬಚಾವಾಗೋಕೆ ಕ್ರಿಕೆಟ್ ಸ್ಟೇಡಿಯಂಗಳನ್ನ ಕಂಪ್ಲೀಟ್ ಕವರ್ ಮಾಡಿದ್ರೆ ಎಂಜಿನಿಯರಿಂಗ್ ನಿಂದ ಹಿಡಿದು ಖರ್ಚು ವೆಚ್ಚ, ಕ್ರಿಕೆಟ್ ನಿಯಮದವರೆಗೆ ಸಾಕಷ್ಟು ಸಮಸ್ಯೆಗಳು, ಸವಾಲುಗಳು ಎದುರಾಗ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಯಾಕೆ ಕ್ರಿಕೆಟ್ ಸ್ಟೇಡಿಯಂಗಳಿಗೆ ರೂಫ್ ಇರಲ್ಲ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನ. ನಿಮಗೆ ಈ ಬಗ್ಗೆ ಏನ್ ಅನ್ಸುತ್ತೆ? ಮಳೆಯಿಂದ ಕ್ರಿಕೆಟ್ ಪಂದ್ಯ ಹಾಳಾಗದಂತೆ ತಡೆಯೋಕೆ ಏನ್ ಮಾಡಬಹುದು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.